ಅಲ್ಲಿ ಗುಂಡಿ ಇಲ್ಲಿ ಗುಂಡಿ ಬೆಂಗಳೂರಿನ ಯಾವ ರಸ್ತೆಗೆ ಹೋದ್ರೂ ಗುಂಡಿಗಳೇ ಕಾಣ್ತಿವೆ. ಇವೇ ಗುಂಡಿಗಳ ವಿರುದ್ಧ ಸಮರ ಸಾರಿದ್ದ ಬ್ಲಾಕ್ ಬಕ್ ಕಂಪನಿ ಈಗ ಯೂಟರ್ನ್ ಹೊಡೆದಿದೆ. ಇದರ ನಡುವೆ ಪೀಣ್ಯದಲ್ಲಿರೋ ಉದ್ಯಮಿಗಳಿಗೂ ಗುಂಡಿ ಸಂಕಷ್ಟ ಎದುರಾಗಿದ್ದು ಡಿಸಿಎಂಗೆ ಪತ್ರ ಬರೆದಿದ್ದಾರೆ. ಮೊನ್ನೆ ಆಕ್ರೋಶ, ಈಗ ಯೂಟರ್ನ್. ಬೆಂಗಳೂರು ಬಿಡೋದಿಲ್ಲ ಎಂದ ಬ್ಲಾಕ್ ಬಕ್ ಕಂಪನಿ. ರಸ್ತೆ ಗುಂಡಿ ದಿನ ಬೆಳಗಾದ್ರೆ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಿರೋದು ಇದೇ ವಿಷಯ. ಇವೇ ರಸ್ತೆ ಗುಂಡಿಗಳಿಂದ ಬೇಸತ್ತಿದ್ದ ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ನಾವು ಬೆಂಗಳೂರು ತೊರೆಯುತ್ತೇವೆ ಅಂತ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದ್ರು. ಆದ್ರೀಗ ನಾವು ಬೆಂಗಳೂರು ಬಿಡೋದಿಲ್ಲ ಅಂತ ರಾಜೇಶ್ ಟ್ವೀಟ್ ಮಾಡಿದ್ದಾರೆ. ನಾವು ನಗರದೊಳಗೆ ಬೇರೆ ಸ್ಥಳಕ್ಕೆ ಮಾತ್ರ ಸ್ಥಳಾಂತರಗೊಳ್ಳುತ್ತಿದ್ದೇವೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಜಲಮಂಡಳಿ ಅಗೆತಕ್ಕೆ ಜಿಬಿಎ ಬ್ರೇಕ್. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಹೆಚ್ಚಾಗೋದಕ್ಕೆ ಕಾರಣವೇ ಅವೈಜ್ಞಾನಿಕ ಕಾಮಗಾರಿಗಳು. ಜೊತೆಗೆ ಪಾಲಿಕೆ ಅಧಿಕಾರಿಗಳು ಇಂದು ರಸ್ತೆಗೆ ಡಾಂಬರ್ ಹಾಕಿದ್ರೆ ನಾಳೆಯೇ ಜಲಮಂಡಳಿಯವರು ಅಗೆಯುತ್ತಾರೆ. ಬೆಸ್ಕಾಂ, ಕೆಪಿಟಿಸಿಎಲ್ ಕೂಡ ಎಲ್ಲೆಂದರಲ್ಲಿ ರಸ್ತೆ ಅಗೆಯುತ್ತಿದೆ. ಹೀಗಾಗಿ ಇದೇ ಅಗೆತಕ್ಕೆ ಜಿಬಿಎ ಬ್ರೇಕ್ ಹಾಕಿದೆ. ರಸ್ತೆ ಅಗೆತ ಕಾಮಗಾರಿಗಳನ್ನ ಸ್ಥಗಿತಗೊಳಿಸುವಂತೆ ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಸೂಚನೆ ನೀಡಿದ್ದಾರೆ. ಪಣತ್ತೂರು ಬಳಿ ಎರಡನೇ ಅವಘಡ, ತಪ್ಪಿದ ದುರಂತ. ಪಣತ್ತೂರಿನ ಇದೇ ರಸ್ತೆಯಲ್ಲಿ ಮೊನ್ನೆ ಸ್ಕೂಲ್ ಬಸ್ ಗುಂಡಿಗೆ ಬಿದ್ದು ವಾಲಿ ನಿಂತಿತ್ತು. ಅದರಲ್ಲಿದ್ದ 20 ಮಕ್ಕಳು ಎಕ್ಸಿಟ್ ಡೋರ್ನಿಂದ ಹೊರಬಂದು ಪ್ರಾಣ ಉಳಿಸಿಕೊಂಡಿದ್ರು. ವಿಷಯ ಅಂದ್ರೆ ಅದೇ ಸ್ಥಳದಿಂದ ಸ್ವಲ್ಪ ದೂರದ ಬೆಳಗೇರಿಯಲ್ಲಿ ಶಾಲಾ ಬಸ್ ಚರಂಡಿಗೆ ಇಳಿದಿತ್ತು. ಫುಟ್ಪಾತ್ಗೆ ಸ್ಲ್ಯಾಬ್ ಹಾಕದ ಕಾರಣ ಈ ಅವಾಂತರ ಆಗಿತ್ತು. ಇನ್ನು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಪಣತ್ತೂರು ಬೆಳಗೆರೆ ಮುಖ್ಯ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ನರಕ ದರ್ಶನ ಆಗುತ್ತಿದೆ. ಅಣ್ಣ ದಿನ ಇಲ್ಲಿಂದ ಓಡಾಡೋದಣ್ಣ, ಏನಾದರೂ ಎಮರ್ಜೆನ್ಸಿ ಏನಾದರೂ ಆಂಬ್ಯುಲೆನ್ಸ್ ಬಂದರೆ ಹೋಗೋಕ್ಕಾಗಲ್ಲ ಅಣ್ಣ, ತುಂಬ ತೊಂದರೆ ಆಗುತ್ತೆ. ಈ ರೋಡ್ ಹೆಂಗೆ ಬೆಂಗಳೂರು ಸಿಟಿ ಇದ್ದು ಸೆಂಟ್ರಲ್ ಇದ್ದು ಹೆಂಗಿರಬೇಕು, ಎಲ್ಲ ರೋಡ್ ಬೆಲಂದೂರಿಂದ ಹಿಡಿದು ವರ್ತೂರು ತನಕ ಎಲ್ಲ ರೋಡ್ ಸ್ಪಾಯ್ಲ್. ಯಾರು 1 ಗಂಟೆ ಒಳಗೆ ಹೋಗೋಕ್ಕಾಗಲ್ಲ. ಪಣತ್ತೂರು ಭಾಗದಲ್ಲಿ 100 ಮೀಟರ್ ಕೂಡ ರಸ್ತೆ ಸರಿಯಿಲ್ಲ. ಪಣತ್ತೂರಿನಿಂದ ಬೆಳಗೆರೆಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಸ್ತೆಯ ಒಂದು ದುಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವೇನು ಗಮನಿಸ್ತಾ ಇದ್ದೀರಾ, ಒಂದು ಪ್ರಮುಖ ರಸ್ತೆ. ನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಹೋರಾಟ ಕಂಡು ಬರುತ್ತೆ. ಅದರಲ್ಲೂ ಕೂಡ ಆ ಬಸ್ಗಳು, ಸ್ಕೂಲ್ ಬಸ್ಗಳಾಗಿರ್ಬೋದು, ಆಟೋಗಳು, ದ್ವಿಚಕ್ರಗಳು ಮತ್ತು ಕಾರುಗಳು ಅಸಂಖ್ಯಾತ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತವೆ. ಆದರೆ ಈ ಒಂದು ರಸ್ತೆ ಏನಿದೆ, ಅರ್ಧ ಕಿಲೋಮೀಟರ್ ರಸ್ತೆ ಕೂಡ ನಿಮಗೆ ಸರಿಯಾಗಿ ಸಿಗೋದಿಲ್ಲ. ಅಷ್ಟೊಂದು ಹಾಳಾಗಿದೆ ರಸ್ತೆ. ಲೆಕ್ಕವಿಲ್ಲದಷ್ಟು ಗುಂಡಿಗಳು ನಮಗೆ ಕಾಣಿಸ್ತವೆ. ಆ ಒಂದು ಡೆಡ್ಲಿ ಗುಂಡಿಗಳಲ್ಲೇ ಈಗ ಮಳೆ ನೀರು ನಿಂತು ಅವಾಂತರವೂ ಕೂಡ ಈಗ ಸೃಷ್ಟಿಯಾಗಿದೆ. ರಸ್ತೆ ಗುಂಡಿಗಳಿಂದ ಮೆಟೀರಿಯಲ್ ಹಾಳು. ಗುಂಡಿ ಮುಚ್ಚಿಸಿ ಅಂತ ಡಿಸಿಎಂಗೆ ಉದ್ಯಮಿಗಳ ಪತ್ರ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿರುವ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೂ ರಸ್ತೆ ಗುಂಡಿಗಳು ಕಂಟಕ ತಂದಿವೆ. ಸದ್ಯ ನಾನೀಗ ಪೀಣ್ಯ ಇಂಡಸ್ಟ್ರಿಯ 6ನೇ ಕ್ರಾಸ್ನಲ್ಲಿದ್ದೀನಿ. ಈ 6ನೇ ಕ್ರಾಸ್ನಲ್ಲಿರುವಂತಹ ರಸ್ತೆಯನ್ನೇನಾದ್ರು ನೋಡಿದ್ರೆ ಇದು ನಿಜವಾಗ್ಲೂ ರಸ್ತೆನಾ ಅಥವಾ ಗುಂಡಿನ ಅಂತಂದರೆ ಇಲ್ಲಿರುವಂತಹ ವಾಹನ ಸವಾರರು ಹೇಳ್ತಾ ಇದ್ರು, ಸರ್ ಇದು ರಸ್ತೆ ಅಲ್ಲ, ಗುಂಡಿಯಲ್ಲೇ ರಸ್ತೆಯನ್ನು ಹುಡುಕಬೇಕು, ಅಷ್ಟರ ಮಟ್ಟಿಗೆ ಅಧ್ವಾನ ಎದ್ದೋಗಿದೆ ಈ ರಸ್ತೆ. ಸಾಕಷ್ಟು ತಿಂಗಳುಗಳಿಂದ ಇಂತಹದ್ದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರತಿದಿನವೂ ಕೂಡ ಈ ಒಂದು ರಸ್ತೆಯಲ್ಲಿ ವಾಹನಗಳನ್ನು ಸಂಚರಿಸಬೇಕು, ಇಲ್ಲ ವಾಹನಗಳನ್ನು ತೆಗೆದುಕೊಂಡು ಬರಬೇಕು ಅಂದರೆ ಪ್ರಾಣವನ್ನು ಕೈಯಲ್ಲಿಡಿದು ನಾವು ಸಂಚಾರವನ್ನು ಮಾಡಬೇಕು ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ಇರೋದ್ರಿಂದ ಗ್ಲಾಸ್ ಐಟಮ್ಗಳನ್ನು ಹೊತ್ತು ತರುವಾಗ ಡ್ಯಾಮೇಜ್ ಆಗ್ತಿವೆ. ವರ್ಕ್ ಆರ್ಡರ್ ಕೂಡ ಸಿಗ್ತಿಲ್ಲ. ಹೀಗಾಗಿ ರಸ್ತೆ ಸರಿಪಡಿಸಿ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆಶಿಗೆ ಪೀಣ್ಯ ಕೈಗಾರಿಕಾ ಪ್ರದೇಶದ ಅಧ್ಯಕ್ಷರು ಪತ್ರ ಬರೆದಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶ ಯಾವಾಗೂ ಕೂಡ ಒಂದು ಮೂಲಭೂತ ಸೌಕರ್ಯದ ಕೊರತೆ ಕಾಣ್ತಾ ಇದೆ. ಬಟ್ ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿದೆ. ಇದು ಸರಿ ಮಾಡಬೇಕು ಅಂತ ಇತ್ತೀಚೆಗೆ ನಾವು DCM ಆದ DK ಶಿವಕುಮಾರ್ ಕೂಡ ಲೆಟರ್ ಮಾಡ್ಕೊಂಡಿದ್ದೀವಿ. ಸಂಬಂಧಪಟ್ಟ BBMP ಆಫೀಸರ್ಗೂ ಕೂಡ ನಾವು ಲೆಟರ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇದುವರೆಗೂ ಕೂಡ ಏನೂ ಕೂಡ ಕೆಲಸ ಆಗಿಲ್ಲ. ಬೆಂಗಳೂರನ್ನೇ ತೊರೆಯೋ ಮಾತನಾಡಿದ್ದ ಬ್ಲಾಕ್ ಬಕ್ ಕಂಪನಿ ಸದ್ಯ ಆ ಏರಿಯಾದಿಂದ ಶಿಫ್ಟ್ ಆಗಲು ನಿರ್ಧರಿಸಿದ್ರೆ, ಇತ್ತ ಪೀಣ್ಯದ ಉದ್ಯಮಿಗಳು ಕೂಡ DCMಗೆ ಪತ್ರ ಬರೆಯುವ ಮೂಲಕ ಗುಂಡಿ ಸಂಕಷ್ಟ ತೆರೆದಿಟ್ಟಿದ್ದಾರೆ.
ಲಕ್ಷ್ಮೀ ನರಸಿಂಹ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.